ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ತೇಜಸ್ ನ್ಯೂಸ್ ಕನ್ನಡ. ಇದು ಒಂದು ಅಪಘಾತ ಸಂಭವಿಸಿದೆ. ಒಂದು ಮಡಿವಾಳ ಸರ್ಕಲ್ ನಿಂದ ಒಂದು ನೆಹರು ಸ್ಟೇಡಿಯಂ ರಸ್ತೆ ಮಾರ್ಗ ಏನಿದೆ, ಇದು ಅತ್ಯಂತ ಬ್ಯುಸಿ ಇರ್ತಕ್ಕಂಥ ರಸ್ತೆ. ಇದು ನೂರಾರು ವಾಹನಗಳು ಇಲ್ಲಿ ಸಂಚರಿಸ್ತಾನೆ ಇರ್ತವೆ. ಇವತ್ತೇನಪ್ಪಾ ಅಂದ್ರೆ ಇವತ್ತು ಒಂದು 4 ವೀಲರ್ ಅಪಘಾತ ಆಗಿದೆ ಅಂತ ಹೇಳ್ಬೋದು. ನಾವು ಈಗಷ್ಟು ಪಾಸ್ ಆಗ್ತಾ ಇದೀವಿ. 4 ವೀಲರ್ ಅಲ್ಲಿ ಇಬ್ರು, ಒಂದು ಹುಡುಗ ಒಂದು ಹುಡುಗಿ ಸಂಚಾರ ಮಾಡ್ತಾ ಇದ್ರು. ಹುಡುಗ ವಾಹನ ಚಲಿಸ್ತಾ ಇದ್ರು. ಆಗಿರ್ತಕ್ಕಂಥ ಒಂದು ಸಣ್ಣ ತಪ್ಪಿನಿಂದಾಗಿ ಇಷ್ಟೊಂದು ದೊಡ್ಡ ಅನಾಹುತ ಆಗಿದೆ. ಆದ್ರೆ ಇಬ್ಬರಿಗೂ ಕೂಡ ಯಾವುದೇ ರೀತಿ ಒಂದು ಜೀವ ಹಾನಿ ಆಗಿಲ್ಲ, ಜೀವ ಅಪಾಯ ಆಗಿಲ್ಲ. ಈ ಒಂದು ಅಪಘಾತದಿಂದಾಗಿ ಒಂದು ಕಾರ್ನಲ್ಲಿ ಇರ್ತಕ್ಕಂಥ ಮಹಿಳೆ ಒಬ್ಬಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಸ್ವಲ್ಪ ಪೆಟ್ಟಾಗಿದೆ, ನಾಲಿಗೆ ಕಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಏನಪ್ಪಾ ಅಂದ್ರೆ ಆ ಒಂದು ಇಬ್ಬರನ್ನ ಸುರಕ್ಷಿತವಾಗಿ ಕಾರ್ನಿಂದ ತೆಗಿತಕ್ಕಂತ ಒಂದು ಪ್ರಯತ್ನವನ್ನ ನಾವು ಈಗಷ್ಟೇ ಮಾಡಿದೀವಿ. ಹುಡುಗ ಹುಡುಗಿಯನ್ನ ಕರ್ಕೊಂಡು ಹಾಸ್ಪಿಟಲೈಸೇಷನ್ಗೋಸ್ಕರ ಚಿಕಿತ್ಸೆಗೋಸ್ಕರ ಕರೆದುಕೊಂಡು ಹೋಗಿದ್ದಾರೆ. ಆ ಹುಡುಗನಿಂದ ಆಗಿರ್ತಕ್ಕಂಥ ಸಣ್ಣ ತಪ್ಪು ಏನಪ್ಪಾ ಅಂದ್ರೆ ಜಸ್ಟ್ ಕಾರ್ ಮೂವ್ ಮಾಡ್ಕೊಂಡು ಬರುವಾಗ ಏನ್ ಮಾಡಿದ್ರೆ ಒಂದು ಫೋನ್ ಅನ್ನ ಚಾರ್ಜಿಗೆ ಹಚ್ಲಿಕ್ಕಂತ ಹೋಗಿದ್ದಾನೆ. ಆ ಒಂದು ಪರಿಣಾಮದಿಂದಾಗಿ ಒಂದು ಸಂಚಾರಿ ನಿಯಮದ ಉಲ್ಲಂಘನೆ ಮಾಡಿದ ಪರಿಣಾಮವಾಗಿ ಈ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಏನಪ್ಪಾ ಅಂದ್ರೆ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು 24/7 ಏನಪ್ಪಾ ಅಂದ್ರೆ ಸಂಚಾರಿ ನಿಯಮಗಳನ್ನ ನೀವು ಪಾಲಿಸಿ ಅಂತಕ್ಕಂತ ಒಂದು ಸಂದೇಶಗಳನ್ನ, ಜಾಗೃತಿನ ಪದೇ ಪದೇ ನೀಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಒಂದು ವಾಹನ ನಡೆಸುವವರು, ದ್ವಿಚಕ್ರ ವಾಹನ ನಡೆಸುವವರಾಗಿರ್ಬೋದು ಅಥವಾ ಒಂದು 4 ವೀಲರ್ ವಾಹನ ನಡೆಸುವವರು ಒಂದು ಸಂಚಾರಿ ನಿಯಮವನ್ನ ಪಾಲನೆ ಮಾಡಬೇಕು. ಒಂದು ಸಂಚಾರ ನಿಯಮ ಪಾಲನೆ ಮಾಡತಕ್ಕಂತ ಒಂದು ಸಂದೇಶವನ್ನ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಾರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿ, ವಾಹನ ಚಲಾಯಿಸರು ದಯಮಾಡಿ ಹೆಲ್ಮೆಟ್ ಅನ್ನ ಧರಿಸಿ, ವಾಹನ ಚಲಾಯಿಸರು ದಯಮಾಡಿ 4 ವೀಲರ್ ವಾಹನ ಚಲಾಯಿಸರು ಒಂದು ಸೀಟ್ ಬೆಲ್ಟ್ ಅನ್ನ ಹಾಕಿಕೊಳ್ಳಿ. ದಯಮಾಡಿ ಯಾರು ಕೂಡ ಒಂದು ವಾಹನ ಚಲಾಯಿಸುವಾಗ ಯಾರು ಕೂಡ ಫೋನ್ ಬಳಕೆ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಒಂದು ತೇಜಸ್ ನ್ಯೂಸ್ ಜೊತೆಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರ ಮನವಿ ಆಗಿದೆ. ದಯಮಾಡಿ ಒಂದು ಕ್ಷಣಕ್ಕೋಸ್ಕರ ನಿಮ್ಮ ಒಂದು ಪ್ರಾಣವನ್ನ, ನಿಮ್ಮ ಒಂದು ಜೀವವನ್ನ ಹಾನಿಯನ್ನ ಮಾಡಿಕೊಳ್ಬೇಡಿ. ಸೊ ಈ ಮೂಲಕ ನಾವು ಹೇಳಿಕೊಳ್ಳುವುದು ಇಷ್ಟೇ, ದಯಮಾಡಿ ಏನಪ್ಪಾ ಅಂದ್ರೆ ಒಂದು ವಾಹನಕ್ಕಾಗಿ ಇರ್ತಕ್ಕಂಥ ಒಂದು ಸಂಚಾರಿ ನಿಯಮವನ್ನು ದಯಮಾಡಿ ಎಲ್ಲರೂ ಪಾಲಿಸಿ ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ. ಇದು ನಾನ್ ತೇಜಸ್ ನ್ಯೂಸ್ ಇಂದ ಸುಷ್ಮಿತಾ, ಧನ್ಯವಾದ.